ಗಾಯ್ಸ್ ಇಲ್ಲಿ ಬಂದಿದ್ದೀವಿ, ಆದರೆ ಇಲ್ಲಿ ಕುಂದವಾಡ ಕೆರೆ ಹತ್ರ ಗಾಯ್ಸ್ ಸೈಕಲ್ ಹೊಡೆಯೋದು ಕಲಿತಾ ಇದ್ದಾನೆ ಈಗ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನಾವು 3 ಜನ ಎಲ್ಲೊಂಟಿದ್ದೀವಪ್ಪ ಅಂದರೆ ಕುಂದವಾಡ ಕೆರೆಗೆ. ಸೊ ನಮ್ಮ ದಾವಣಗೆರೆಯಲ್ಲಿ ಕುಂದವಾಡ ಕೆರೆ ತುಂಬಾ ಫೇಮಸ್ಸು. ಸೊ ಬನ್ನಿ ಕುಂದವಾಡ ಕೆರೆಗೆ ಹೋಗೋಣ. ಸೊ ಅಲ್ಲಿನ ವ್ಯೂ ಯಾವ ಥರ ಇರುತ್ತೆ, ಏನೇನಾಗುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ಏನೋ ಇನ್ನೂ ರೆಡಿ ಆಗ್ತಿದ್ಯಾನೋ? ಎಷ್ಟೊತ್ತು ನಾನು ಹೇಳಿದ ಟೈಮಿಂಗ್ಸ್ ಯಾವಾಗ, ನೀನು ರೆಡಿ ಆಗ್ತಿರೋದು ಯಾವಾಗ? ಬನ್ನಿ ಹೋಗೋಣ. ಹೇಳಿದ ಟೈಮಿಂಗ್ಸೇ ಬೇರೆ, ಇವನು ರೆಡಿ ಆಗ್ತಿರೋದೇ ಬೇರೆ. ಎಷ್ಟು ಲೇಟಾಗಿ ರೆಡಿ ಆಗ್ತಾನೆ. ಬನ್ನಿ ಹೋಗೋಣ. ರೆಡಿನಾ? ಹಾಂ ಹ್ಞೂ. ಗಾಯ್ಸ್ ಇಲ್ಲಿ ಬಂದಿದ್ದೀವಿ, ಆದರೆ ಇಲ್ಲಿ ಕುಂದವಾಡ ಕೆರೆ ಹತ್ರ ಕದ ಹಾಕ್ಬಿಟ್ಟಿದ್ದಾರೆ. ಸೊ ಬೇರೆ ಗೇಟಿಂದ ಹೋಗ್ಬೇಕಾಗುತ್ತೆ. ಸೊ ನೋಡೋಣ ಬನ್ನಿ, ಬೇರೆ ಗೇಟಿಂದ ಹೋಗೋಣ. ಅಷ್ಟು ದೂರ ಬಂದ್ವಿ, ಮತ್ತು ಅಲ್ಲಿಂದ ಈಗ ಆ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಸೊ ಗಾಯ್ಸ್ ಇವತ್ತು ನಾವು ಕುಂದವಾಡ ಕೆರೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಅದು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಸೊ ಯಾಕಪ್ಪ ಅಂದರೆ ಅಲ್ಲಿ ಕುಂದವಾಡಗೆರೆ ಗೇಟೇ ತೆಗ್ದಿರಲಿಲ್ಲ. ಸೊ ನಾವು ಟೈಮಿಂಗ್ಸು ನೋಡ್ಕೊಂಡು ಹೋಗಿಲ್ಲ. ಸೊ ಸುಮ್ಮನೆ ಅಲ್ಲಿ ಮಟ್ಟ ಹೋಗಿ ಬಂದಂಗಾಯಿತು. ಸೊ ಅದಕ್ಕೆ ದುಗ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ನಾವು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ಅಲ್ಲಿಂದ ವ್ಯೂ ಮತ್ತು ನಮ್ಮ ದಾವಣಗೆರೆಯ ದುಗ್ಗಮ್ಮ ದೇವಸ್ಥಾನ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಡ್ರೆಸ್ ತೆಗೆದಿದ್ದೆ, ಮತ್ತೆ ರೆಡಿ ಆಗಬೇಕಾಗಿ ಬಂತು. ಸೊ ರೆಡಿ ಆದೆ. ಸೊ ಬನ್ನಿ ದಾವಣಗೆರೆಯ ದುಗ್ಗಮ್ಮ ದೇವಸ್ಥಾನಕ್ಕೆ ಹೋಗೋಣ. ಸೊ ಎದಳೋ, ರೆಡಿಯಾಗು. ಓಯ್ ಎದಳು. ಗಾಯ್ಸ್ ಸೈಕಲ್ ಹೊಡೆಯೋದು ಕಲಿತಾ ಇದ್ದಾನೆ ಈಗ. ಸೊ ಗೈಸ್ ನಾವು ಈಗ ದುರ್ಗಮ್ಮ ದೇವಸ್ಥಾನ ಮನೆ ಎದುರಿಗೆ ಇದ್ದೀವಿ. ತೋರಿಸ್ತೀನಿ ನೋಡಿ. ಈಗ ನಾವು ಗೋಬಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಇಬ್ಬರು. ಸೊ ಬನ್ನಿ ನೋಡೋಣ ಎಲ್ಲಿ ಸಿಗುತ್ತೆ. ಅಲ್ಲಿ ಮುಂದ್ಗಡೆ ಇದೆ ಅಂತೆ, ತಿನ್ನಕ್ಕೆ ಹೋಗೋಣ ಬನ್ನಿ. ಗೈಸ್ ಇದು ಒಂದು ಗೋಬಿ ವಿಷಯ ಎಷ್ಟು ಇದಾಗ್ತಿದೆ ಅಂದರೆ, ಗೋಬಿ ತಿನ್ನಕ್ಕೆ ಇಲ್ಲೆಲ್ಲೂ ಸಿಗ್ತಾನೆ ಇಲ್ಲ ಅಂಗಡಿ ನೀಟಾಗಿ. ಅದಕ್ಕೆ ಮನೆ ಹತ್ರನೇ ತಿನ್ನೋಣ ಅಂತ ಹೊಂಟಿದ್ದೀವಿ. ಬನ್ನಿ ಹೋಗೋಣ, ಮನೆ ಹತ್ರನೇ ತಗೊಂಡು ಗೋಬಿ ಮನೆಗೆ ಹೋಗೋಣ. ಲೂಡೋ ಆಟ ಆಡ್ತಿದ್ದೀವಿ. ಲೂಡೋ ಟೀಮು ನಾನು, ಇವನು ಟೀಮು, ಇವರು ಟೀಮು. ಎಷ್ಟು ಬಿದ್ದಿದ್ದು? 4. ನಾನಂತರ ಸೇಫ್. ಆಟ ಆಡ್ತಿದ್ದೀವಿ. ಇಲ್ಲಿ ಒಂದು ಬೀಳ್ತಿಲ್ಲ. ಇವನು ಪಾರ್ಟ್ನರಲ್ಲಿ ಆಟ ಆಡ್ತಿದ್ದೀವಿ. ಸೊ ನೋಡೋಣ ಯಾರಿಗೆ ಬೀಳುತ್ತೆ ಒಂದು. ಕಾಯ್ತಾ ಇರ್ರಿ, ನೋಡ್ತಾ ಇರ್ರಿ ಎಂಡ್ವರೆಗೂ. ಸೊ ಒಂದು ಯಾರಿಗೆ ಬರುತ್ತೆ. ಸೊ ಇದು ಇವರು ಪಾರ್ಟ್ನರು, ಇವರು ಪಾರ್ಟ್ನರು. ಸೊ ಅವನದಲ್ಲೇ ಎಲ್ಲವೂ ಕಾಯಿ ಒಳಗಡೆ ಹೋಗಿದೆ. ಸೊ ಹಿಂಗಂದು ಒಂದು ಬೀಳ್ತಿಲ್ಲ. ಒಂದು ಯಾರಿಗೆ ಬೀಳುತ್ತೋ. ನಾವು ಗೆದ್ರೆ ಇವ್ರು 100 ರೂಪೀಸ್ ಕೊಡ್ತಾರೆ. ಹೊಚ್ಚೆ ಬೆತ್ತು ಗೆದ್ರೆ
ಕೈ ಮಿಲಾಯಿಸು. ನಾವು ಅಷ್ಟೇ, ನಾವು ಮಾಡ್ತೀವಿ. ಹಾಂ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಟು ಆತ್ಮಾರೆ.